ನೀವು ನೋಡ್ತಿದ್ದೀರಾ ವಿಸ್ತಾರ ನ್ಯೂಸ್ ಕನ್ನಡ. ನಾನು ಕೀರ್ತಿ ಪಾಟೀಲ್, ಫಿಲ್ಮ್ ಬ್ಯೂರೋ ವರದಿಗಾರ್ತಿ. ದರ್ಶನ್ ಅವರು ತಮ್ಮ ಸೆಲೆಬ್ರಿಟೀಸ್ಗೆ ಒಂದು ಸರ್ಪ್ರೈಸ್ ಗಿಫ್ಟ್ ಕೊಟ್ಟಿದ್ದಾರೆ. ಅದೇನು ಗೊತ್ತಾ? ಅದು ಗೊತ್ತಾಗಬೇಕಾದ್ರೆ ಈ ವಿಡಿಯೋನ ಪೂರ್ತಿ ಕೊನೆವರೆಗೂ ನೀವು ನೋಡಲೇಬೇಕು. ಇತ್ತೀಚೆಗಷ್ಟೇ ದರ್ಶನ್ ಅವರು ಸಿಕ್ಕಾಪಟ್ಟೆ ಸುದ್ದಿನಲ್ಲಿದ್ದಾರೆ. ಎಲ್ಲಾ ತರದ ಸುದ್ದಿ, ರಾಜಕೀಯ ಇರ್ಬೋದು, ಅವರ ತಮ್ಮ ಸಿನಿಮಾಗಳಿರ್ಬೋದು, ಅಥವಾ ಫ್ಯಾನ್ಸ್ನ ಮೀಟ್ ಮಾಡೋದಿರ್ಬೋದು, ಪ್ರತಿಯೊಂದು ವಿಚಾರದಲ್ಲೂ. ಅವರ ಎಡಗೈ ಸರ್ಜರಿ ಆಗಿತ್ತು ಇತ್ತೀಚೆಗಷ್ಟೇ. ಜೊತೆಗೆ ವೈದ್ಯರು 1 ತಿಂಗಳು ರೆಸ್ಟ್ ಮಾಡಬೇಕು, ವರ್ಕೌಟ್ ಏನು ಮಾಡೋ ಹಾಗಿಲ್ಲ, 5 ತಿಂಗಳು ಅನ್ನುವಂಥದ್ದನ್ನ ಸಲಹೆಯನ್ನ ಕೊಟ್ಟಿದ್ರು ದರ್ಶನ್ ಅವರಿಗೆ. ಆದ್ರೆ ಇದು ಎಲ್ಲದರ ನಡುವೆನೂ ದರ್ಶನ್ ಅವರು ಮಂಡ್ಯ ಜಿಲ್ಲೆಯಲ್ಲಿ ಎಲೆಕ್ಷನ್ ಪ್ರಚಾರಕ್ಕೆ ಇಳಿದಿದ್ದಾರೆ. ನಾನು ಪ್ರಚಾರಕ್ಕೆ ನಿಂತಿರೋದು ವ್ಯಕ್ತಿ ಪರ ಹೊರತು ಪಕ್ಷದ ಪರ ಅಲ್ಲ ಅನ್ನುವಂಥದ್ದು ಅವರ ನಿಲುವು. ಅವರ ಗಟ್ಟಿಯಾದ ನಿಲುವಿಗೆ ಫ್ಯಾನ್ಸ್ ಕೂಡ ಒಂದು ಬೆಂಬಲವನ್ನ ಸೂಚಿಸಿದ್ದಾರೆ. ಜೊತೆಗೆ ದರ್ಶನ್ ಅವ್ರಿಗೆ ಸಿಕ್ಕಾಪಟ್ಟೆ ಸಿನಿಮಾ ಫ್ಯಾನ್ಸ್ ಇದ್ದಾರೆ. ಅವ್ರು ಎಲ್ಲೇ ಹೋದ್ರು ಅವರ ಸಿನಿಮಾಗಳನ್ನ ನೋಡಿ ಇಷ್ಟಪಟ್ಟು ಅವ್ರನ್ನ ಹುಚ್ಚೆದ್ದು ಆರಾಧಿಸಿ ಅವ್ರನ್ನ ಇಷ್ಟಪಡುವಂತ ಅಭಿಮಾನಿಗಳು ಯಾವಾಗ್ಲೂ ಬೆಂಗಾವಲಾಗಿರ್ತಾರೆ. ಮಂಡ್ಯದಲ್ಲೂ ಸಹ ಅವರು ಎಲೆಕ್ಷನ್ ಪ್ರಚಾರಕ್ಕೆ ಹೋಗಿರುವಂತದ್ದು ನಿಜ. ಆದ್ರೆ ಆ ಸಂದರ್ಭದಲ್ಲಿ ಅವರಿಗೆ ಸಾಕಷ್ಟು ಅನುಭವಗಳು ಈಗಾಗಲೇ ಆಗಿವೆ. ಜೊತೆಗೆ ನಿನ್ನೆ ಅಷ್ಟೇ ಒಂದು ಚಿಕ್ಕ ಹುಡುಗಿ ಅವ್ರ ಜೊತೆಗೆ ಹೋಗಿ ಒಂದು ಸೆಲ್ಫಿ ತೆಗೆದುಕೊಳ್ಳುವಂಥದ್ದು ಒಂದು ಸಂದರ್ಭ ಇರ್ಬೋದು. ಜೊತೆಗೆ ಹತ್ಕೊಂಡು ನರ್ವಸ್ ಆಗಿ ಫುಲ್ ಶಿವರ್ ಆಗಿ ಸರ್ ನೀವಂದ್ರೆ ತುಂಬಾ ಇಷ್ಟ ಅನ್ನೋಂಥದ್ದನ್ನ ಹೇಳಿ ಸೆಲ್ಫಿ ತೆಗೆದುಕೊಂಡು ಅವ್ರು ಮಾತನಾಡಿರುವಂತ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಹೀಗೆ ಅಭಿಮಾನಿಗಳ ಮನಸ್ಸನ್ನ ದರ್ಶನ್ ಅವರು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಅವ್ರು ಯಾವ ಟೈಮಲ್ಲಿ ಹೇಗೆ ನಡ್ಕೊಳ್ತಾರೆ, ಹೇಗೆ ನಾನು ರಿಯಾಕ್ಟ್ ಮಾಡಬೇಕು ಅನ್ನುವಂಥದ್ದು ಅವ್ರಿಗೆ ಗೊತ್ತಿದೆ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಂತಂದ್ರೆ, ಪ್ರಚಾರದ ವೇಳೆ ಹೋದಾಗ, ಯಾವುದೇ ಎಲೆಕ್ಷನ್ ಪ್ರಚಾರದ ವೇಳೆ ಹೋದಾಗ ದರ್ಶನ್ ಅವರು ತಮ್ಮ ಸಿನಿಮಾ ಬಗ್ಗೆ ಮಾತನಾಡೋದಿಲ್ಲ. ಈಗೇನ್ ಬಂದಿದೀವಿ, ಈಗ ಕೆಲಸ ಏನಿದೆ ಇದ್ರ ಬಗ್ಗೆ ಅಷ್ಟೇ ಮಾತನಾಡೋಣ ಅಂತಾರೆ. ಇನ್ನು ಸಿನಿಮಾ ವಿಚಾರಕ್ಕೆ ಬಂದಾಗ ಅಲ್ಲಿ ಎಲೆಕ್ಷನ್ ವಿಚಾರ ಬೇಡ ಅಂತಾರೆ. ಅಂದ್ರೆ ಒಂದು ಬೌಂಡ್ರಿಯನ್ನ ಅವ್ರು ಹಾಕೊಂಡಿರುವಂತದ್ದು. ಈ ವಿಚಾರ ಇದ್ದಾಗ ಇದನ್ನ ಮಾತ್ರ ನಾವು ಪರ್ಟಿಕ್ಯುಲರ್ ಆಗಿ ಮಾತಾಡೋಣ ಅನ್ನೋದನ್ನ ಅವ್ರು ಹೇಳೋದು. ಪ್ರಚಾರದ ವೇಳೆ ಸಿನಿಮಾ ಡೈಲಾಗ್ ನ ಹೇಳಿರೋದು ಫಾರ್ ದ ಫಸ್ಟ್ ಟೈಮ್ ಎಲ್ರಿಗೂ ಶಾಕಿಂಗ್ ಅಂತಾನೆ ಅನ್ಬೋದು. ನಾವು ಸಹ ದರ್ಶನ್ ಅವ್ರಿಗೆ ಏನಾದ್ರು ಒಂದು ಡೈಲಾಗ್ ಹೇಳಿ ಅಂದ್ರೆ ರಿಕ್ವೆಸ್ಟ್ ಮಾಡಿದ್ರು ಆ ಸಂದರ್ಭದಲ್ಲಿ ಅವ್ರು ಹೇಳೋದಿಲ್ಲ. ಆದ್ರೆ ಪ್ರಚಾರದ ವೇಳೆ ಮಂಡ್ಯದಲ್ಲಿ ನಿನ್ನೆ ಮಳವಳ್ಳಿಯಲ್ಲಿ ಫ್ಯಾನ್ಸ್ಗಾಗಿ ತಮ್ಮ ಡೆವಿಲ್ ಸಿನಿಮಾದ ಡೈಲಾಗ್ ನ ಫಾರ್ ದ ಫಸ್ಟ್ ಟೈಮ್ ಹೇಳಿರೋವಂಥದ್ದು ಎಲ್ರಿಗೂ ಸಿಕ್ಕಾಪಟ್ಟೆ ಖುಷಿಯಾಗಿದೆ. ಈ ಡೈಲಾಗ್ ಹೇಳೋದಕ್ಕೂ ಒಂದು ಹಿಂದೆ ರೀಸನ್ ಇದೆ. ಇದರ ಕಾರಣ ಏನು, ದರ್ಶನ್ ಅವ್ರು ಯಾಕೆ ಈ ಡೈಲಾಗ್ನೇ ಹೇಳಿದ್ರು, ಈ ಸಂದರ್ಭದಲ್ಲಿ ಯಾಕೆ ಹೇಳಿದ್ರು, ಪ್ರಚಾರದ ವೇಳೆನೆ ಯಾಕೆ ಸಿನಿಮಾ ಡೈಲಾಗ್ ಹೇಳಿದ್ರು ಅನ್ನುವಂಥದ್ದನ್ನ ಎಲ್ಲರೂ ಕೇಳ್ಬೋದು. ಆದ್ರೆ ಇದಕ್ಕೆ ಒಂದೇ ಉತ್ತರ ಏನಂದ್ರೆ ಅವರ ಸೆಲೆಬ್ರಿಟೀಸ್ ಅವ್ರಿಗೋಸ್ಕರ. ಯಾಕಂದ್ರೆ ದರ್ಶನ್ ಅವ್ರನ್ನ ನೋಡಿದಾಗ ಬರ್ಬೇಕು, ಅವ್ರ ಹತ್ರ ಬರ್ಬೇಕು, ಸೆಲ್ಫಿ ತಗೋಬೇಕು, ಶೇಕ್ ಹ್ಯಾಂಡ್ ಮಾಡ್ಬೇಕು, ಹಗ್ ಮಾಡ್ಬೇಕು, ಈ ರೀತಿ ತುಂಬಾ ಆಸೆಗಳನ್ನ ಇಟ್ಕೊಂಡಿರ್ತಾರೆ. ಇನ್ನೂ ಎಷ್ಟೋ ಜನರ ಆ ಒಂದು ಆಸೆಗಳೆಲ್ಲ ಕನಸಾಗಿ ಹಾಗೇ ಉಳಿದಿವೆ. ಈ ಒಂದು ಸಂದರ್ಭದಲ್ಲಿ ದರ್ಶನ್ ಅವರು ಯಾರಿಗೂ ನಾನು ಬೇಜಾರು ಮಾಡಬಾರ್ದು ಅನ್ನೋಂಥ ಒಂದು ನಿಟ್ಟಿನಲ್ಲಿ ತುಂಬಾ ಕತ್ಲಾಗಿತ್ತು. ಮಂಡ್ಯದಲ್ಲಿ ಅವ್ರು ಪ್ರಚಾರ ಮಾಡ್ತಿರುವಂತ ಸಂದರ್ಭದಲ್ಲಿ ಎಲ್ಲ ಫ್ಯಾನ್ಸ್ ಅವ್ರಿಗಾಗಿ ಕಾಯ್ತಿದ್ರು. ದರ್ಶನ್ ಅವ್ರನ್ನ ನೋಡ್ಬೇಕು ಅನ್ನುವಂತ ಒಂದೇ ಒಂದು ಕಾರಣಕ್ಕೋಸ್ಕರ ಎಷ್ಟು ರಾತ್ರಿ ಆದ್ರೂ ಎಷ್ಟು ಕತ್ಲಾದ್ರೂ ಅವರ ಮಹಿಳಾ ಅಭಿಮಾನಿಗಳು ಸಹ ಕಾದು ಕುಳಿತಿದ್ರು. ಹೀಗಾಗಿ ದರ್ಶನ್ ಅವರು ಅಭಿಮಾನಿಗಳ ಮನಸ್ಸು ಹೇಗೆ ಅನ್ನುವಂಥದ್ದು ಅವ್ರಿಗೆ ಗೊತ್ತಿದೆ ಅಲ್ವಾ. ನನಗೆ ಇರೋದು ಸಿನಿಮಾ ಫಾಲೋವರ್ಸ್, ಅವ್ರನ್ನ ಖುಷಿ ಪಡಿಸಿದ್ರೆ ಸಾಕು ಅನ್ನುವಂಥದ್ದು ಅವ್ರಿಗೆ ಗೊತ್ತಿದೆ. ಹೀಗಾಗಿ ಡೆವಿಲ್ ಸಿನಿಮಾದ ಸರಸು ಅನ್ನುವಂಥ ಒಂದು ಡೈಲಾಗ್ ನ ಅವರು ಹೇಳಿರುವಂತದ್ದು ಸಿಕ್ಕಾಪಟ್ಟೆ ಕ್ರೇಜ್ ಕ್ರಿಯೇಟ್ ಮಾಡಿದೆ. ಜೊತೆಗೆ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಬಜ್ ಸೃಷ್ಟಿಯಾಗಿದೆ ಅಂತಾನೆ ಹೇಳ್ಬೋದು. ಡಿವಾಸ್ ಫ್ಯಾನ್ ಪೇಜ್ ಎಲ್ಲೆಲ್ಲಿದಾವೆ ಎಲ್ಲದರಲ್ಲೂ ಶೇರ್ ಆಗಿರುವಂತದ್ದು ಮಿಲಿಯನ್ ಅಷ್ಟು ಓಡಿದೆ. ಇದೇ ಇವತ್ತು ದರ್ಶನ್ ಅವರು ತಮ್ಮ ಅಭಿಮಾನಿಗಳಿಗೆ ಕೊಟ್ಟಂತಹ ಸರ್ಪ್ರೈಸ್. ಡೆವಿಲ್ ಸಿನಿಮಾ ಶೂಟಿಂಗ್ ಸಂದರ್ಭದಲ್ಲಿ ತಮ್ಮ ಎಡಗೈನ ಒಂದು ಫೈಟ್ ಅಂದ್ರೆ ಒಂದು ಸ್ಟಂಟ್ ಮಾಡೋ ಸಂದರ್ಭದಲ್ಲಿ ಅವ್ರ ಎಡಗೈಗೆ ಪೆಟ್ಟಾಗಿತ್ತು. ಆ ಪೆಟ್ಟಾದ ನಂತರ ಶಸ್ತ್ರಚಿಕಿತ್ಸೆ ಎಲ್ಲ ಆದ್ಮೇಲೆ ಈ ಪ್ರಚಾರಕ್ಕೆ ಬಂದಿದ್ದಾರೆ. ಇನ್ನ ಸಿನಿಮಾದ ಶೂಟಿಂಗ್ ಎಷ್ಟು ಪರ್ಸೆಂಟೇಜ್ ಇದೆ, ಹೇಗೆ ಬರುತ್ತೆ ಅನ್ನುವಂಥದ್ದು ಎಲ್ಲರಿಗೂ ಕ್ಯೂರಿಯಾಸಿಟಿ ಇರೋವಂಥದ್ದೇ. ಆ ಕುತೂಹಲಕ್ಕೆ ತೆರೆದಿಡಬೇಕಾದ್ರೆ ದರ್ಶನ್ ಅವರಿಂದಲೇ ಆ ಉತ್ತರಗಳು ಬರಬೇಕಾಗುತ್ತೆ. ಸದ್ಯಕ್ಕೆ ಆ ಒಂದು ಸರಸು ಡೈಲಾಗ್ ಹೇಳಿದಾಗ ಎಲ್ಲ ಫ್ಯಾನ್ಸ್ ಕೂಡ ಥ್ರಿಲ್ ಆಗಿದ್ದಾರೆ. ನನಗೆ ಫ್ಯಾನ್ಸ್ ನೀವಷ್ಟೇ, ನೀವು ಸೆಲೆಬ್ರಿಟಿಗಳೇ ನನ್ನ ಜೀವನ ಆಗಿದ್ದೀರಾ, ನನಗೆ ಜೀವನ ರೂಪಿಸ್ಕೊಟ್ಟವರೇ ಸೆಲೆಬ್ರಿಟೀಸ್ ಅನ್ನುವಂಥದ್ದು ಹೇಳಿದ್ದಾರೆ. ಸದ್ಯಕ್ಕೆ ಅವರ ಮಾತಿರ್ಬೋದು, ಅವರ ಒಂದು ಡೈಲಾಗ್ ಇರ್ಬೋದು, ಫಾರ್ ದ ಫಸ್ಟ್ ಟೈಮ್ ಡೆವಿಲ್ ಸಿನಿಮಾ ಒಂದು ಟೀಸರ್ ಲುಕ್ ಅವರ ಬರ್ತ್ಡೇ ದಿನ ರಿಲೀಸ್ ಆಗಿತ್ತು. ಆ ಬರ್ತ್ಡೇ ದಿನಾನು ಆ ಡೈಲಾಗ್ ಕೇಳಿದಾಗ ದರ್ಶನ್ ಸರ್ ಹೇಳಲಿಲ್ಲ. ಆದ್ರೆ ಈ ಸಂದರ್ಭದಲ್ಲಿ ಹೇಳಿದ್ದು ನಿಜಕ್ಕೂ ಎಲ್ರಿಗೂ ಖುಷಿ ಕೊಟ್ಟಿದೆ. ಜೊತೆಗೆ ಕೇಳಿದವರು ಕಿವಿ ಸಹ ಹಿತ ಆಗಿದೆ ಅಂತಾನೆ ಹೇಳ್ಬೋದು. ಡೆವಿಲ್ ಸಿನಿಮಾ ನೆಕ್ಸ್ಟ್ ಏನೇನ್ ಅಪ್ಡೇಟ್ಸ್ ಬರುತ್ತೆ, ಸದ್ಯಕ್ಕೆ ಪ್ರಚಾರದಲ್ಲಿ ಇರುವಂತಹ ದರ್ಶನ್ ಅವರು ಮತ್ತೆ ಶೂಟಿಂಗ್ ಯಾವಾಗ ವಾಪಸ್ ಹೋಗ್ತಾರೆ ಎಲ್ಲಾನು ಪ್ರಶ್ನೆಯಾಗಿ ಉಳಿದಿದೆ. ದರ್ಶನ್ ಅವರು ಯಾವಾಗ ಇದಕ್ಕೆ ಉತ್ತರ ಕೊಡ್ತಾರೆ, ಯಾವಾಗ ಮತ್ತೆ ಡೆವಿಲ್ ಸಿನಿಮಾದಲ್ಲಿ ಶೂಟಿಂಗ್ ನಲ್ಲಿ ತೊಡಗಿಸ್ಕೊಳ್ತಾರೆ, ಯಾವಾಗ ತೆರೆ ಕಾಣುತ್ತೆ ಡೆವಿಲ್ ಸಿನಿಮಾ. ಈ ಸಲ ಅಂತೂ ಡೆವಿಲ್ ಆ ಒಂದು
ಭರ್ಜರಿ ಲುಕ್ ನಲ್ಲೇ ಅವ್ರು ಕಾಣಿಸ್ಕೊಂಡಿರುವಂತದ್ದು. ಹಾಗಾಗಿ ಡೆವಿಲ್ ಮೇಲೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ಸ್ ಇದೆ. ಒಂದು ಮೈಲಿಗಲ್ಲು ಮತ್ತೆ ಸೃಷ್ಟಿ ಮಾಡುತ್ತೆ ಕಾಟೇರ ಆದ್ಮೇಲೆ ಅನ್ನುವಂಥದ್ದು ಅಭಿಮಾನಿಗಳ ಆಶೆ ಕೂಡ.